ಗೈಸ್, ನಮ್ಮ ಅಣ್ಣಂದು ನ್ಯೂ ಬೈಕು. ಸ್ಪೀಡಾಗಿ ಹೊಡಿ ಅಂದರೆ ಇಲ್ಲ, ಗಾಡಿಗೆ ಧೂಳು ಆಗ್ತಾ ಇದೆ ಅಂತ ಸ್ಲೋ ಆಗಿ ಹೋಗ್ತಾ ಇದ್ದಾನೆ. ಅದರಲ್ಲಿ ನಡ್ಕೊಂಡು ಹೋಗೋದೇ ಬೇಕು, ಈ ಬೈಕಲ್ಲಿ ಹೋಗೋದು ಬೇಡ. ನಾನು ಎಷ್ಟು ಹೇಳಿದ್ರು ಕೂಡ ನೋಡು, ಸ್ಲೋ ಆಗಿ ಹೋಗ್ತಾನೆ. ಎಷ್ಟು ದಿನ ಹಿಂಗೆ ಇರ್ತೈತೆ ಅಂತ ಅಂದರೆ, ಹೊಸ್ದಾಗಿ ಮದುವೆ ಆಗಿರ್ತೈತಲ್ಲ ಅದೇ ಥರ ಪ್ರೀತಿ ನನಗೂ ಕೊಡಿ ಹೊಸ ಗಾಡಿ ಅಂತ ಹೇಳ್ತಾನೆ. ಇಲ್ಲಿ ನಾನು ಜೋರು ಹೊಡಿ ಅಂದರೂ ಕೂಡ ಇಲ್ಲ, ನನ್ನ ಬೈತಾ ಇದ್ದಾನೆ. ನೋಡ್ರಿ ಗಾಯ್ಸ್, ಎಷ್ಟು ಸ್ಲೋ ಹೋಗ್ತಾ ಇದ್ದಾನೆ. ಒಟ್ಟಿನಲ್ಲಿ ಇವತ್ತು ಇನ್ನೂ ಮುಂದೆ ಹೋಗ್ತಾ ಇದೆ. ಇನ್ನೂ ವಿಡಿಯೋ ಮಾಡ್ತೀನಿ, ನೋಡ್ಬೇಕು ಅಣ್ಣ ಯಾವ ತರ ಹೋಗ್ತಾನೆ ಇವತ್ತು ಹೊಸ ಬೈಕ್. ಒಂದೇ ಸೆಕೆಂಡ್ಗೆ 50 ಕಿಲೋಮೀಟರ್ ವೇಗ ತಲುಪುವ ಓಲಾ ಕಂಪನಿ ತಯಾರು ಮಾಡಿದ ಬೈಕ್ನ ಬೆಲೆ ಕೇವಲ 2,000. ಓಲಾ ಕಂಪನಿ ಹೊಸ ಬೈಕ್ ಕೆಸರಾಗ್ಬಿಟ್ಟದ. ಅಲ್ಲೇ ಸಿಕ್ಕಂಬಿಟ್ಟದ ಇಲ್ಲಿ ಇಲ್ಲಿ ಗಾಡಿ ಸಿಕ್ಕಂದಿತ್ತ. ನೋಡ್ರಿ ಗಾಯ್ಸ್, ಈ ತರ ಪ್ರೀತಿ ಇದ್ರೆ ಗಾಡಿ ಮೇಲೆ ಆಯ್ತು. ಮನಸಲು ನೀನೆ ಟೈರ್ ಅದು ಎದ್ರಾಗ ಬಂದತ ಗೊತ್ತಿಲ್ಲ, ಅದನ್ನ ಇರ್ಬೇಕು ಗಾಡಿ ಮೇಲೆ ಪ್ರೀತಿ, ಇಷ್ಟ ಮೇಲೆ ಪ್ರೀತಿ ಇರಬಾರ್ದು. ಹೊಸ ಗಾಡಿ, ಹೊಸ ಹೆಂಡತಿ ಬಂದಾಗ ಹೆಂಗ ಇರ್ತಾರೆ ಅದೇ, ಒಂದು ಇಬ್ಬರೊಳಾಗ್ಲಿ 3 ಮಕ್ಕಳು ಆದ್ಮೇಲೆ ನಡೆ ಅಂತಾರಲ್ಲ, ಹಂಗ ಆ ಥರ ನಮ್ಮ ಅಣ್ಣನ ಕೂಡ ಈಗ ಹೊಸ ಬೈಕು. ಇಷ್ಟು ಕಷ್ಟ ನೋಡಬಾರ್ದು. ಈ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಈ ಬೈಕ್ನ, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಬೇಕು. ಸ್ವಲ್ಪ ದಯವಿಟ್ಟು ಕಮೆಂಟಲ್ಲಿ ಹಾಕ್ರಿ, ನಮ್ಮ ಅಣ್ಣನ ಬಗ್ಗೆ, ನಮ್ಮ ಅಣ್ಣನ ಗಾಡಿ ಬಗ್ಗೆ. ಇದು ಹೊಸ ಗಾಡಿಯ ಮಹಿಮೆ. ಹೊಸ ಗಾಡಿ ಸ್ವಲ್ಪ ಕೂಡ ಗಲೀಜ್ ಆಗಂಗಿಲ್ಲ ಗಾಯ್ಸ್. ಈ ತರ ಕ್ಲೀನ್ ಇಟ್ಕೊಂತಾನೆ. ಇದು ಎಷ್ಟು ವರ್ಷ ತಕ್ಕ ನಡೀತೈತ ನಾನು ನೋಡ್ತೀನಿ. ತುಂಬಾ ವರ್ಷ ಅಂದ್ರೆ ತುಂಬಾ ವರ್ಷ. ಫಸ್ಟ್ ಬಾಯಿಗೆ ಹಾಕಂದ ಪಾನ್ ಮಸಾಲ ಮಾಡ್ತೇವೆ. ಬಟಲ್ಲ ದಿನಕ್ಕೆ ಯೂಟ್ಯೂಬ್ಗೆ ಚೂಸ್ಗೆ ಅಂದರೆ ಗಾಡಿ ಮಾತ್ರ ಹೈಲೈಟು. ಗಾಡಿ ಬಗ್ಗೆ ಕೂಡ ಒಂದು ಕಮೆಂಟ್ ಹಾಕ್ಬಿಡಿ, ಯಾಕಂದರೆ ತುಂಬ ಜನರ ಹುಡುಗರ ಕನಸು. ಆದರೆ ಈ ಥರ ಒಂದು ಗಾಡಿ ತಗೊಂಡು ಓಡಿಸ್ತೀವಿ ಅಂದರೆ ಒಂದು ಖುಷಿನೇ ಬೇರೆ ಅದರಲ್ಲಿ. ಬೇಟ ಹೌದಲ್ಲ? ಮತ್ತೆ ಸೂಪರ್ ಅಲ್ಲ, ಬಾಯಲ್ಲಿ ಹೇಳಿ ಕೇಸರಿ. ಸ್ಟಾರ್